ನಮ್ಮ ಕರ್ನಾಟಕದ ಸ್ಪೆಷಲ್ ತಿಂಡಿಗಳಲ್ಲಿ ಅಕ್ಕಿ ಶಾವ್ಗೆ ರವಾ ಇಡ್ಲಿ ಸಹ ಒಂದು. ಫ್ರೆಂಡ್ಸ್, ನಾನೀಗಾಗಲೇ ರವಾ ಇಡ್ಲಿ, ಸಬ್ಬಕ್ಕಿ ರವಾ ಇಡ್ಲಿ ಹೇಗೆ ಮಾಡೋದು ಅಂತ ವಿಡಿಯೋಗಳು ಮಾಡಿದ್ದೀನಿ. ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇವತ್ತು ಅಕ್ಕಿ ಶಾವ್ಗೆ ಜೊತೆ ರವೆ ಬೆರೆಸಿ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಅಷ್ಟೇ ಈಸಿಯಾಗಿ, ಸಿಂಪಲ್ಲಾಗಿ, ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು. ಹಾಯ್ ಫ್ರೆಂಡ್ಸ್, ವೀಣಾ ಫುಡಿ ಸ್ಟುಡಿಯೋಗೆ ಸ್ವಾಗತ. ಬನ್ನಿ ಹಾಗಾದರೆ ಈ ಸ್ಪೆಷಲ್ ಅಕ್ಕಿ ಶಾವ್ಗೆ ಮತ್ತು ರವಾ ಇಡ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. 2 ಕಪ್ ಅಳತೆಯಲ್ಲಿ ಪ್ರೀ ರೋಸ್ಟೆಡ್ ಅಕ್ಕಿ ಶಾವ್ಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಕಪ್ಪು ಮೀಡಿಯಮ್ ರವೆ ಸಹ ಸೇರಿಸ್ಕೊಂಡಿದ್ದೀನಿ. ಅದೇ ಅಳತೆಯಲ್ಲಿ 1 ಕಪ್ಪು ಮೊಸರು ಸಹ ಸೇರಿಸ್ಕೊಂಡು, ಜೊತೆಗೆ 1 ಕ್ಯಾರೆಟ್ ತುರಿ, ಹಾಗೆ ಒಂದು ಕಪ್ಪಷ್ಟು ತೆಂಗಿನ ತುರಿ ಸಹ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಚಿಟಿಕೆ ಅಡುಗೆ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಅದೇ ಕಪ್ಪಲ್ಲಿ ಇನ್ನೊಂದು ಕಪ್ಪು ಅಳತೆಯಲ್ಲಿ ನೀರು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಮಿನಿಮಮ್ ಒಂದು ಅರ್ಧ ಗಂಟೆ ನೆನೆಸಿಡಬೇಕು. ನಿಮಗೆ ಟೈಮ್ ಇದ್ದರೆ 1 ರಿಂದ 2 ಗಂಟೆ ನೆನೆಸಿದ್ರೂ ತೊಂದರೆ ಇಲ್ಲ. ಜೊತೆಗೆ ಹೋಟೆಲ್ ಸ್ಟೈಲ್ ಚಟ್ನಿ ಮಾಡ್ಕೊಳ್ಳೋದಕ್ಕೆ 1 ಕಪ್ಪು ಕಡಲೆ, ಒಂದು ಸಣ್ಣ ಕಪ್ಪಲ್ಲಿ ತೆಂಗಿನಕಾಯಿ ಚೂರು, ಒಂದು ಸಣ್ಣ ಚೂರು ಶುಂಠಿ, ಹಾಗೆ ಒಂದು 4 ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋತಾ ಇದ್ದೀನಿ. ಇದೆಲ್ಲ ರುಬ್ಬಿದ ಮೇಲೆ ಕೊನೆಯಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೇರಿಸಿ ರುಬ್ಕೋಬೇಕು, ತರ್ತರಿಯಾಗಿ ರುಬ್ಕೋಬೇಕು. ಈಗ ಒಂದು ಇಡ್ಲಿ ಪಾತ್ರೆಗೆ ನೀರು ಹಾಕಿ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಹಾಗೆಯೇ ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆ ಹಾಕ್ಕೊಂಡು ಅದನ್ನು ಸವರಿ ಇಟ್ಕೋತಾ ಇದ್ದೀನಿ. ಇವಾಗ ಈ ಇಡ್ಲಿ ಮಿಶ್ರಣನ ಪ್ಲೇಟ್ಗಳಿಗೆ ಹಾಕ್ಕೋತಾ ಇದ್ದೀನಿ. ಒಂದೇ ಥರದ ಅಕ್ಕಿ ಇಡ್ಲಿ ತಿಂದು ಬೋರ್ ಆಗಿದ್ದರೆ ಈ ಥರ ಒಂದ್ಸತಿ ಮಾಡ್ಕೊಂಡು ನೋಡಿ. ಸಂಡೇ ಸ್ಪೆಷಲ್ ಅಂತ ಮಾಡಿದ್ರು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಗೆ ನಾನು ಇವಾಗ ಮಾಡಿರೋಂಥ ಚಟ್ನಿ ಸಹ ಸೂಪರ್ ಕಾಂಬಿನೇಷನ್. ನಾನು ತಗೊಂಡಿರೋ ಈ ಅಳತೆಗೆ 12 ಇಡ್ಲಿ ಆಗಿದೆ. ಈಗ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಆಗಿದೆ. 2 ಇಡ್ಲಿ ಪ್ಲೇಟ್ನ ಇಡೋಣ. ಒಂದು 8 ರಿಂದ 10 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಇಡ್ಲಿಗಳನ್ನ ಬೇಯಿಸ್ಕೋಬೇಕಾಗತ್ತೆ. ಈ ಇಡ್ಲಿಗೆ ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಗೋಡಂಬಿ ಸಹ ತುಪ್ಪದಲ್ಲಿ ಹುರಿದು ಒಗ್ಗರಣೆ ಸಹ ಹಾಕ್ಕೋಬೋದು. ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ. ಸ್ಕೂಲ್ ಲಂಚ್ ಬಾಕ್ಸ್ಗೆ ಅಥವಾ ಆಫೀಸ್ ಹೋಗೋರಿಗೆ ಸಹ ಇದು ಒಂದು ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಈ ಶಾವ್ಗೆ ರವಾ ಇಡ್ಲಿ ಮಾಡೋದಕ್ಕೆ ನಾನು ಅನಿಲ್ ಪ್ರೀ ರೋಸ್ಟೆಡ್ ಶಾವ್ಗೆ ಉಪಯೋಗಿಸ್ಕೊಂಡಿದ್ದೀನಿ. ನೋಡಿಕೊಂಡು 8 ರಿಂದ 10 ನಿಮಿಷ ಬೇಯಿಸಿದ್ರೆ ಸಾಕು, ಇಲ್ಲಾಂದರೆ ಇಡ್ಲಿ ಗಟ್ಟಿಯಾಗೋ ಚಾನ್ಸಸ್ ಇದೆ. ಮತ್ತು ಸ್ಟವ್ ಆಫ್ ಮಾಡಿದ್ಮೇಲೆ ಬೇಗ ತೆಗೀದಿರ ಇನ್ನೂ ಒಂದು 5 ರಿಂದ 10 ನಿಮಿಷ ಹಾಗೆ ಬಿಟ್ಬಿಡಬೇಕು. ಆವಾಗ ಇಡ್ಲಿ ಈಸಿಯಾಗಿ ಬರುತ್ತೆ. ನೋಡಿ, ಮೃದುವಾದ ಅಕ್ಕಿ ಶಾವ್ಗೆ ರವಾ ಇಡ್ಲಿ ರೆಡಿ ಆಗಿದೆ. ಇನ್ನೇನು ಚಟ್ನಿಯೊಂದಿಗೆ ಬಡಿಸೋ ಟೈಮ್ ಆಯಿತು. ತುಂಬ ಸಾಫ್ಟಾಗಿ ಬಂದಿದೆ. ಒಂದ್ಸತಿ ಈ ಥರ ಇಡ್ಲಿ ಮಾಡಿಕೊಂಡು ನಾನು ತೋರಿಸಿದ ಚಟ್ನಿ ಕಾಂಬಿನೇಷನ್ ಒಂದಿಗೆ ತಿಂದರೆ ಇಷ್ಟಪಟ್ಟು ಮತ್ತೆ ಮಾಡಿ ತಿಂತೀರಾ. ನನ್ನ ಚಾನೆಲ್ನ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಮುಂದಿನ ವಿಡಿಯೋಗಳಲ್ಲಿ ಯಾವ ರೆಸಿಪಿ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ಸಲ್ಲಿ ಖಂಡಿತ ತಿಳಿಸ್ತೀರಲ್ಲ.
ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್.